ಹೊಸ ಸರ್ಕಾರ ಬಂದು ಕೆಲವೆಲ್ಲ ಬದಲಾವಣೆ ಮಾಡ್ಬೋದು ಅಂತ ಇದು ಮಾಡಿದ್ವಿ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಪ್ಯಾಕೇಜ್ ಸಿಸ್ಟಮು, ಲೋಕಲ್ ಕಾಂಟ್ರಾಕ್ಟರ್ಗಳಿಗೆ ಯಾರಿಗೂ ಕೆಲಸ ಸಿಗ್ತಾ ಇಲ್ಲ, ಅದರಿಂದ ಪ್ಯಾಕೇಜ್ ಸಿಸ್ಟಮ್ ಕ್ಲೋಸ್ ಮಾಡ್ಬೇಕಂತ. ಅದಕ್ಕೆ ಈಗಾಗಲೇ ಬೆಳಗಾಂನಲ್ಲಿ ಹೋರಾಟ ಮಾಡಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸಿದ್ದಾರೆ. ಅದೇ ರಾತ್ರಿ ಇವತ್ತು ಚೀಫ್ ಮಿನಿಸ್ಟರ್ ಮೀಟ್ ಮಾಡಿದ್ರೆ ಹೇಳ್ತೀವಿ, ಪ್ಯಾಕೇಜ್ ಸಿಸ್ಟಮ್ ಮಾಡಿ ಕ್ಯಾನ್ಸಲ್ ಮಾಡಿ ಲೋಕಲ್ ಕಾಂಟ್ರಾಕ್ಟರ್ಗೆ ಅನುಕೂಲ ಮಾಡಿಕೊಡಿ. ನಾವು ಇಲ್ಲಿ ಎಲ್ಲ ಕೆಲಸ ಮಾಡೋರು ನಾವು ಇದು ಲಾಭ ತಗೊಳೋರು ಹೊರಗಿನ ರಾಜ್ಯದವರು. ಇಲ್ಲಿ ಕೆಲವು ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ಕೆಲವು 1 or 2 ಮಿನಿಸ್ಟ್ರುಗಳು ಇನ್ವಾಲ್ವ್ ಆಗಿದ್ದಾರೆ. ವಿ ಕಂಡೆಮ್ ದೆಮ್ ಆಲ್ಸೋ. ಆ್ಯಂಡ್ ಯಾವ ಅಧಿಕಾರಿ ಮಿನಿಸ್ಟ್ರ್ ಇನ್ವಾಲ್ವ್ ಆಗಿದೆ ಅಂದರೆ ಚೀಫ್ ಮಿನಿಸ್ಟರ್ ಹತ್ರ ಹೇಳ್ತೀವಿ, ಇವಾಗ ಅದನ್ನು ಹೇಳ್ತೀವಿ. ಈ ಥರ ನಾವು ಅವತ್ತು ಚೀಫ್ ಮಿನಿಸ್ಟರ್ ಹೇಳಿದ್ವಿ, ಭಾಳ ದೊಡ್ಡ ಕೆಲಸಗಳಾದರೆ ನೀವು ಪ್ಯಾಕೇಜ್ ಮಾಡಿ ಪರವಾಗಿಲ್ಲ, ಒಂದೇ ಸಿಂಗಲ್ 100 ಕೋಟಿ ಕೆಲಸ ಆದರೆ ನೀವು ಪ್ಯಾಕೇಜ್ ಮಾಡಿ, ಬೇಡ ಅನ್ನೋದಿಲ್ಲ. ಸಣ್ಣದು 5 ಲಕ್ಷ ಕೆಲಸ, 10 ಲಕ್ಷದ ಕೆಲಸ ಎಲ್ಲ ಸೇರಿಸ್ಬಿಟ್ಟು 5 ಕೋಟಿ 20 ಕೋಟಿ 30 ಕೋಟಿ ಮಾಡಿದ್ರೆ ಲೋಕಲ್ ಕಾಂಟ್ರಾಕ್ಟರ್ ಎಲ್ಲಿ ಹೋಗ್ಬೇಕು? ಇದನ್ನೇ ನಂಬ್ಕೊಂಡು ಬದುಕಿರೋ ಜನ ಕಾಂಟ್ರಾಕ್ಟ್ರು. ನಮ್ಮಲ್ಲಿ 1 ಲಕ್ಷ ಜನ ಕಾಂಟ್ರಾಕ್ಟ್ರು, ರಿಜಿಸ್ಟರ್ ಕಾಂಟ್ರಾಕ್ಟ್ರು, ಅವರೆಲ್ಲ ಎಲ್ಲಿ ಕಳಿಸ್ತೀವಿ? ಅವ್ರಿಗೆ ವಿಷ ಕೊಟ್ಬಿಡಿ, ನೀವು ಮಾಡ್ಕೊಳ್ಳಿ ನಾವು ಹೇಳೋದು. ಬಾಕಿ ಬಿಲ್ ಪೂರ್ತಿ ಕ್ಲಿಯರ್ ಏನಾಗಿಲ್ಲ, ಸ್ವಲ್ಪ ಕೊಡ್ತಾ ಇದ್ದಾರೆ. ಬಟ್ ಮೊದಲು ಸಿದ್ದರಾಮಯ್ಯ ಇದ್ದಾಗ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಎವ್ರಿ ಮಂತ್ 25ನೇ ತಾರೀಕು ಎಷ್ಟಾಗ್ತದೆ ಅಷ್ಟು ಪೇಮೆಂಟ್ ರಿಲೀಸ್ ಮಾಡ್ತಿದ್ರು. ಈ ಸರ್ಕಾರ ಬಂದ್ಮೇಲೆ ಎವ್ರಿ ಮಂತ್ ಏನಿಲ್ಲ, ಸ್ವಲ್ಪ ಕೊಡ್ತಾ ಇದ್ದಾರೆ. ಈಗ ಇನ್ನೂ 20 ಇದು ಇಟ್ ಈಸ್ ಎ ಕಂಟಿನ್ಯೂಸ್. ಲಾಸ್ಟ್ 4 yearsಯಿಂದ 20,000 ಕೋಟಿ ರೂಪಾಯಿ ಪೆಂಡಿಂಗ್ ಇದೆ. ಅದರಲ್ಲಿ ಹೆಚ್ಚಿಗೆ ಮೇಜರು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಇದೆ, ಅದು ಇದೆ. ಬಟ್ ಇದು PWD ಸ್ವಲ್ಪ ರಿಲೀಸ್ ಆಗ್ತದೆ. ಇದು ಸರ್ ಅವರು ಹೇಳೋದು, ನಿಮಗೆ 100 ಕೋಟಿ ರೂಪಾಯಿ ಇದ್ರೆ 1000 ಕೋಟಿ ರೂಪಾಯಿ ಇದು ಮಾಡಿದ್ದಾರೆ. ನಾವು ಹೇಳ್ತಾಮರು ಗ್ರಾಂಟ್ ಇದ್ದಿದೆ 100 ಕೋಟಿ ಅಂದರೆ ನೀವು 1000 ಕೋಟಿ 1000 ಕೋಟಿ ಇದು ಗ್ರಾಂಟ್ ಮಾಡಿದ್ರೆ ಏನು ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಇದು ಬೆಳಗಾಂ ಅಧಿವೇಶನ ಆದಮೇಲೆ ಕುಳಿತು ಎಲ್ಲ ರೀಅಪ್ರೋಪ್ರಿಯೇಷನ್ ಮಾಡಿ ಆದಷ್ಟು ಬೇಗನೆ ನಿಮ್ಗೆ ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಚೀಫ್ ಮಿನಿಸ್ಟರ್ ಏನು ಹೇಳ್ತಾರೋ ನಮಗೇನು ಇಲ್ಲಿ ಒಂದು ಸ್ಪಷ್ಟಪಡ್ತೀವಿ, ಯಾವುದೇ ಪಕ್ಷದ ಪರವಾಗಿಲ್ಲ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಯಾವುದೇ ಪಕ್ಷ ನಮ್ಮ ಕಾಂಟ್ರಾಕ್ಟರ್ ಪಕ್ಷ, ಕಾಂಟ್ರಾಕ್ಟರ್ಗೆ ಅನುಕೂಲ ಆಗೋದಕ್ಕೆ ಯಾವುದೇ ಕೆಲಸ ಮಾಡಿದ್ರು ನಾವು ವೆಲ್ಕಮ್ಮು. ನಮ್ಮ ಹೋರಾಟ ಅವರು ನಮ್ಮ ಕಾಂಟ್ರಾಕ್ಟ್ರಿಗೆ ಎಗ್ನೆಸ್ಟಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಕಾಂಟ್ರಾಕ್ಟರ್ ಪರವಾಗಿ ಯಾರು ಸಹಾಯ ಮಾಡ್ತಾರೆ ಅವರು ಜೈ ಅಂತೀವಿ, ಅಷ್ಟು ಮಾತ್ರ. ಸರ್ ಇದು ಪರ್ಸೆಂಟ್ BJP ಅವ್ರು ಹೇಳೋದು, ಅವ್ರು ಮಾಡಿದಾಗ ಯಾರು ಹೇಳೋದು? ಅವಾಗ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಇದೇ ಚೀಫ್ ಮಿನಿಸ್ಟರ್ ಹತ್ರ 2 ಸಾರಿ 3 ಸಾರಿ ಹೇಳಿದಾಗ ಯಾಕೆ ಕ್ರಮ ಕೈಗೊಳ್ಳಿಲ್ವಾ? ಎಲ್ಲ ಕಡೆ ಪ್ರಮೋಷನ್ ಇದೆ. ಇನ್ನೊಂದು ಯಾವುದೇ ಹೊಸ ಕೆಲಸ ಬಂದಿಲ್ಲ. ಈ ಹೊಸ ಕೆಲಸ ಬಂದ್ರೆ ಇವರು ಬಂಡವಾಳ ಈಚೆ ಬರ್ತಾರೆ. ಹೊಸ ಕೆಲಸ ಬರ್ದೆ ನಾವ್ ಹೇಗೆ ಹೇಳೋದು? ಸರ್, ಕೆಲವು ಅಧಿಕಾರಿಗಳಿಂದ ನಾನು ಇದುವರೆಗೂ ಹೇಳಿದ್ದೀನಿ ಸರ್, ಹಳೆ ಸರ್ಕಾರದಲ್ಲಿ ಸ್ಟ್ರೈಟ್ ಆಗಿ MLAಗಳು ಮಿನಿಸ್ಟರ್ಗಳೇ ದುಡ್ಡು ಕಲೆಕ್ಟ್ ಮಾಡ್ತಿದ್ರು. ಈಗ ಪರಿಸ್ಥಿತಿ ಇಲ್ಲ. ಕೆಲವು ಅಧಿಕಾರಿಗಳು ದೇ ಬಿಕಮ್ ದಿ ಏಜೆಂಟ್ಸ್ ಆಫ್ ಯಾರಿಗಾಗಿದ್ದಾರೋ ಏನೋ ಗೊತ್ತಿಲ್ಲ, ಅಧಿಕಾರಿಗಳು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದಂತಾರೆ ಅಧಿಕಾರಿಗಳನ್ನ ಸರಿಯಾಗಿ ಇಟ್ಕೊಂಡ್ರೆ ಎಲ್ಲ ಸಮಸ್ಯೆ ಸರಿಯಾಗ್ತದೆ ಅಂತ ನಾವು ಇನ್ಮೇಲೆ ಅಧಿಕಾರಿಗಳ ಮೇಲೆ ಹೋರಾಟ ಮಾಡಬೇಕಾಗತ್ತೆ. ಮುಂದೇನು ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ನಿಮ್ಮ ಗುತ್ತಿಗೆದಾರರೇ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಪರ್ಸೆಂಟೇಜ್ ಕೊಡದೇ ಇರೋ ಕೆಲಸ ಆಗ್ತಾ ಇಲ್ಲ. ಇವತ್ತು ನಾವು 40% 50% ಬಿಟ್ ಕೊಡ್ತೀವಿ ಅಂದ್ರೆ ಇಮಿಡಿಯೇಟ್ ಆಗಿ ಬಿಲ್ ಆಗುತ್ತೆ. ಸರ್, ಈಗ ಬಿಲ್ ಆಗೋಕ ಇನ್ನೊಂದು ಯಾವ ಕೆಲಸ ಆಗಿದೆ? ಹಳೆ ಬಾಲಕಿಗೆ ಯಾರಾದ್ರೂ 40-50% ಕೇಳಕ್ ಬರ್ತಾರೆ ಸರ್. ನಾನೇ ಇಲ್ಲ ಅಂತಲ್ಲ, ಕೆಲವು ಅಧಿಕಾರಿಗಳು ವಸೂಲಿ ಮಾಡಕ್ ಹೊರಟಿದ್ದಾರೆ. ಅದನ್ನೇ ನಾವು ಹೇಳ್ತಾ ಇರೋದು. ಅದು 40-50 ಏನು ಇಲ್ಲ, ಕೆಲವು ಎಷ್ಟು ಪರ್ಸೆಂಟ್ ಕೆಲವು ಕೆಲಸಕ್ಕೆ ಜಾಸ್ತಿ ಮಾಡಿದರೆ ಕೆಲವು, ಅದಕ್ಕೆ ನಾವು ಹೋರಾಟ ಮಾಡ್ತೇವೆ. ಅಧಿಕಾರಿಗಳನ್ನ ಅಧಿಬಸ್ನಲ್ಲಿ ಹಿಡ್ದೇ ಇದ್ರೆ ಈ ಸರ್ಕಾರನೂ ಹಳೆ ಸರ್ಕಾರ ಮೋಡ್ನ ಮುಕ್ಕಬೇಕಾಗತ್ತೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.